ನಾವು ಇಲ್ಲೇ ನಿಂತ್ಕೊಂಡಿದ್ದೀವಿ ಮೇಡಮ್. ಏನಾಯ್ತು ಸರ್ ಘಟನೆ? ನಾವು ಬೆಳಗ್ಗೆ ಬಂದು 10 ಸ್ಟಾರ್ಟ್ ಮಾಡಿದ್ವಿ ಕೆಲಸ. ಸ್ಟಾರ್ಟ್ ಮಾಡಿ ನಾವು ಪಾರ್ಟ್ನ ಮಾಡ್ತಾ ಇದ್ವಿ ಕೆಲಸ. ಅವ್ರು ಯಾರು ಅಂತಲೂ ಗೊತ್ತಿಲ್ಲ. ನಾನು ಇಲ್ಲಿ ಇರುವಾಗ ಹೋಗು ಅಂದರು. ನಾನು ಇಲ್ಲೇ ನಿಂತ್ಕೊಂಡೆ. ಯಾಕೆ ಹೋಗೋ ಅಂತ ಹಿಂಗೆ ಬೆಂಡ್ ಮಾಡಿ ಅವ್ನು ಶೇಕ್ ಮಾಡಿ ಹೊಡೆಯಕ್ಕೆ ಬಂದ. ನಂಗೆ ಬೆಂಡ್ ಮಾಡಿಬಿಟ್ಟು ಏನಾನ ಇದೆಯಾ ಕೈಯಲ್ಲಿ ಅಂತ ಅವ್ನು ಏನು ಸಣ್ಣಗೆ ಒಂದು ವೈಟ್ ಶರ್ಟ್ ಹಾಕ್ಕೊಂಡಿದ್ದ. ಯಾರಿರ್ಬೋದು? ಅದು ಯಾರಿದಂದು ಗೊತ್ತಿಲ್ಲ. ಸಣ್ಣಗಿದ್ದವನು ಯಾರಿದಂದು ಅಂತ ಹೋದ. ಹಿಂಗೆ ಹೋದ್ರೆ ಅವ್ರು ಡ್ರೈವರ್ಗೆ ಫುಲ್ ಹೊಡೆದ್ಬಿಟ್ರು. ಹೊಡೆದ್ಬಿಟ್ಟು ಅಷ್ಟು ಬೇಗ ಎಲ್ಲ ಇಲ್ಲ. ಇಲ್ಲಿ ಹೋಗುವಾಗ ಅಲ್ಲಿ ನಮ್ಮ ಮೇಡಮ್ ಕೊಡಿದ್ರು, ಇನ್ನೊಬ್ರು ಕೊಡಿದ್ರು, ಹೊಡೆದ್ಬಿಟ್ಟು ಎಲ್ಲ ಹೋಗ್ಬಿಟ್ರು. ನಾವು ಇಲ್ಲೇ ಇದ್ದೀವಿ. ಅವ್ರು ಯಾರು ಅಂತ ಗೊತ್ತಿಲ್ಲ. ಅಲ್ಲೇನು ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಅಲ್ಲೇ ಹೊಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಹೆಲ್ಮೆಟಲ್ಲಿ ಹೊಡೆದ್ರು ನಮ್ಮ AWಗೆ. ಇಲ್ಲೆಲ್ಲ ಗಾಯ ಆಗಿದೆ ಅವ್ರಿಗೆ. ಈ ಸೈಡೆಲ್ಲ ಗಾಯ ಆಗಿದೆ. ನಾನು ಇಲ್ಲೇ ನಿಂತ್ಕೊಂಡಿದ್ದೆ. ನನ್ನ ಮೇಲೆ ಹೊಡೆಯೋದು ಅವನ್ನ. ನಮ್ಮನ್ನ ಹೋಗಂತ ಹೇಳ್ಬಿಟ್ಟು ಡ್ರೈವರ್ ಕೊಟ್ಬಿಟ್ಟೆ. ನಾನು ಆ ಕಡೆ ಹೋಗ್ಬಿಟ್ಟೆ. ಡ್ರೈವರ್ ಆ ಕಡೆ ಬಂದ್ಬಿಟ್ರು. ಚೇತರಿಸ್ಕೊಂಡಿದ್ದಾರಾ? ಇಲ್ಲ ಚೆನ್ನಾಗಿದ್ದಾರೆ ಅವರು. ಇದ್ದಾರೆ, ಇವಾಗಲೂ ಇದ್ದಾರೆ ಅವ್ರು ಇದ್ದಾರೆ. ಆಮೇಲೆ ಹಿಂಗೆ ಎಲ್ಲರೂ ಹೊಡ್ಕೊಂಡು ಹೋದ್ರೆ ಎಲ್ಲ ಹಂಗೆ ಸ್ಪೆಟ್ ಆಗ್ಬಿಟ್ರು. ಅದು ಆಮೇಲೆ ಅವ್ರು ಏನು ಅಂತ ಗೊತ್ತಿಲ್ಲ. ಇವಾಗ ಸದ್ಯ ಬಂದಿದ್ರು 4 ಜನ ಮೇಡಮ್. 4 ಜನ ಏನ್ರಲ್ಲಿ ಬಂದಿದ್ರು? ಅವ್ರು ಹಿಂಗೆ ಬಂದರು. ಅವ್ರು ಯಾರಂತ ಹಿಂಗೆ ತಕ್ಕಂತ ಬಂದು ನಾನು ಎಲ್ಲೋ ನಿಂತ್ಕೊಂಡಿದ್ದೆ. ಹೋಗಂತ ಎಲ್ಲರ ಮೇಲೆ ಹೊಡೆದ್ರು. ಹಂಗೆ ಸ್ಪೆಟ್ ಆಗ್ಬಿಟ್ರು. 4 ಜನ ಹಂಗೆ ಹೋದ್ರು. ಅವ್ರ ಜೊತೆಲೇ ಹೋದ್ರು ಇವರು. ಆಮೇಲೆ ಹಂಗೆ ಅಂದ ಹೋಗ್ಬಿಟ್ರು. ಯಾಕಂದ್ರೆ ಅಧಿಕಾರಿಗಳ ಮೇಲೆ ಕೈ ಮಾಡೋದು ತುಂಬಾ ತಪ್ಪು. ಹೌದು ಮೇಡಮ್. ಯಾಕಂದ್ರೆ ಅದರಲ್ಲಿ ಹೆಣ್ಮಕ್ಳು ಫೀಮೇಲ್ ಮಾಡಿದಾರಲ್ಲ, ಮಹಿಳಾ ಅಧಿಕಾರಿಗಳ ಮೇಲೆ ಮಾಡಿರೋದು ಇಂದಿದ್ದು ತಪ್ಪು. ಹೌದು ಮೇಡಮ್. ಅವ್ರು ಹೇಗೆ ಚುರಿಸ್ಕೋಬೇಕು? ಹೌದು ಮೇಡಮ್. ನಾನು ಗ್ಯಾಂಗ್ ಮ್ಯಾನು BBMP ಅವರು. ನಾನು ಹಿಂದೆ ನಿಂತೆ ಅವ್ರು ಹೊಡೆಯೋದು ನನಗೂ ಹೊಡಿತಾ ಇದ್ರು. ನಮ್ಮನೆ ಮಕ್ಕಳು ಮನೆಯಲ್ಲ ಏನು ಮಾಡ್ತಾರೆ ಹಿಂಗೆ ಮಾಡಿ ಯಾರಂತ. ಆದರೆ ಈಗ ಅವ್ರು 3 ಜನ ಸ್ಟೇಷನಲ್ಲಿ ಇದ್ದಾರೆ. ಅವ್ರ ಮುನ್ನ ಹೆಂಗೆ ಸ್ಟೇಷನ್ಗೆ ಹೋದಂತ ಗೊತ್ತಿಲ್ಲ ನಮಗೆ. ಅವ್ರು ಇವಾಗ ಸ್ಟೇಷನಲ್ಲಿ ಇದ್ದಾರೆ. ಅವರು ಸ್ಪಾಟಲ್ಲಿ ಇದ್ದಾರೆ. ಅವ್ರು ಏನು ಇದು ಮಾಡ್ತಾ ಇಲ್ಲ. ನಮಗೆ ಗೊತ್ತಿಲ್ಲ. ನಮಗೆ ಕೈಯೆಲ್ಲ ನಡ್ತಾ ಇದೆ. ಇನ್ನು ಮುಂದೆ ಏನು ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಮೇಡಮ್. ಅಷ್ಟು ಭಯ ಆಗಿಬಿಟ್ಟಿದೆ. ಇವಾಗ ನಮ್ಮ ಫುಲ್ಲು ಅಧಿಕಾರ ಎಲ್ಲ ಇಲ್ಲೇ ಬನ್ನಿ ತಿರ್ಗಾಡಿ ಸ್ಟಾರ್ಟ್ ಮಾಡೋಂತ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಧಿಕಾರಿ? ಇವಾಗ ಇಲ್ಲೇ ಬರಬೇಕು, ಇಲ್ಲೇ ಹೋರಾಟ ಮಾಡಬೇಕು, ತಿರ್ಗಾ ಇಲ್ಲಿರೋದೆಲ್ಲ ಹೊಡಿಬೇಕಂತ ಹೇಳಿದ್ದಾರೆ. ಅವ್ರು ಯಾರೋ ಸಂಘಟನೆ ಬಂದರು. ಅವ್ರು ಬಂದರು. ಏನು ಅವ್ರ ಹೆಸರು? ದೊಡ್ಡವ್ರು ಬಂದರು. ಅವರು ಅವ್ರ ಹೆಸರು ಏನು ಗೊತ್ತಿಲ್ಲ. ಅವ್ರು ಬಂದು ಸಾಲ್ವ್ ಮಾಡಿದ್ರಾ? ಅವರೇ ಬಂದು ಎಲ್ಲ ಮಾತಾಡ್ಬಿಟ್ಟು ಇವಾಗ ಸಾಲ್ವ್ ಮಾಡಿದ್ದಾರೆ. ಸರ್ ಪೊಲೀಸರೆಲ್ಲ ಏನು ಮಾಡ್ತಾರೆ? 3 ಜನ ಇದ್ದಾರೆ ಮೇಡಮ್. 3 ಜನ? 3 ಜನ ಬಂದು ಹಿಂಗೆ ಸುತ್ಕೊಂಡೆ ಸುಮ್ಮನೆ ಪಬ್ಲಿಕವ್ರನ್ನ ಹೋಗಂತ ಹೇಳ್ತಾ ಇದ್ರು. ಅವರು ಪಬ್ಲಿಕವ್ರನ್ನ ಹೋಗಂತ ನಾವೇ ಹಂಗೆ ಮಾಡ್ತಾ ಇದ್ದೀವಿ. ಅಷ್ಟು ಬೇಕಾ ಅವ್ರು ಎಲ್ಲಂತ ಬಂದರು, ಹೆಂಗೆ ಬಂದರೋ ಗೊತ್ತಿಲ್ಲ. ಫಸ್ಟ್ ಹಿಂಗೆ ಬಂದರು, ಹಿಂಗೆ ಬರ್ತಾ ಇದ್ರು. ನಾನು ಹಿಂಗೆ ನೋಡ್ಕೊಂಡು ಎತ್ತಪ್ಪ JCBನ ನಾನು ಕಂಟ್ರೋಲ್ ಮಾಡ್ತಾಯಿದ್ದೆ. ಹಿಂಗೆ ಓಡಿ ಹಂಗೆ ಓಡಿ ಹಿಂಗೆ ಮಾಡಿ ಹೇಗೆ ತಕ್ಷಣ ಬಂದುಬಿಟ್ಟು ಹಂಗೆ ಹೊರಗೆ ಶೂಟ್ ಮಾಡ್ದೆ. ನಾವೆಲ್ಲ ಹಂಗೆ ಹೋಗ್ಬಿಟ್ಟು JCB ತಗೊಂಡು ಹಂಗೆ ಹೋಗ್ಬಿಟ್ಟು. ಅಲ್ಲ ಸರ್, ಪೊಲೀಸರು ಇಟ್ಕೊಂಡು ಈ ಥರ ಇದಾಗಿದೆಯಲ್ಲ, ಯೋಜನೆ ಆಗಿದೆಯಲ್ಲ, ಪೆಪ್ಪರ್ ಸ್ಪ್ರೇ ಹೊಡೆದಿದ್ದಾರಲ್ಲ, ಹೌದು. ಇನ್ನು ಕತ್ತೆ ಕಾಯ್ತು. ಅವರು ಓಡ್ತಾ ಇದ್ದಾರೆ ಮೇಡಮ್. ಓದಿದವ್ರನ್ನೂ ಓಡ್ತಾವೆ. ಯಾರು ಸರ್ ನಿಮಗೆಲ್ಲ ಸೇಫ್ಟಿ ಯಾರು ಸೇಫ್ಟಿ? ಯಾರು ಕೊಡೋಲ್ಲ ಮೇಡಮ್. ಯಾರು ಕೊಡೋಲ್ಲ. ನಮ್ಮವರು ಒಂದು 40 ಜನ ಇದ್ದರು. ಅವರೆಲ್ಲ ಓಡಿಸ್ಬಿಟ್ರು. ಭಯ ಅಲ್ವ ಮೇಡಮ್? ಹೊಡೆದ್ರೆ ಏನು ಮಾಡೋದು ಮೇಡಮ್? ಇವಾಗ ನನ್ನ ಮೇಲೆ ಓಡಿಸಿದ್ರೆ ಏನು ಮಾಡಿರ್ಬೋದು? ಆಗಷ್ಟು ನಾನು ಇಲ್ಲೇ. ಹೌದು ಮೇಡಮ್. ನನಗೊಂದು ಮಗಳಿದ್ದಾರೆ, ನಮ್ಮ ವೈಫ್ ಇದ್ದಾರೆ, ನಾನಿದ್ದೀನಿ, ನಾವಿದ್ದಾರೆ, ಎಲ್ಲ ಇದ್ದಾರೆ. ಇವಾಗ ನಾನೇನೋ ಸತ್ತೋಗ್ಬಿಟ್ರೆ ಯಾರಿಗೂ ಕಾಪಾಡಿದ್ದು ಮೇಡಮ್? ಆ ಥರ ಅವರು ಏನಿಲ್ಲ. ನನಗೆ ತುಂಬ ಭಯ ಆಯಿತು. ಇವಾಗ ಕೈಗಳೆಲ್ಲ ಹಂಗೆ ನಡೀತಾ ಇದ್ದ ಈ ವಿಷಯ ನೋಡಿಬಿಟ್ಟು. ಅಲ್ಲ ಹೋಗ್ಬಿಟ್ರೆ ಇವಾಗ ಅವ್ರು ನೋಡಿದ್ರೆ 3 ಜನ ಆರಾಮಾಗಿ ಕೂತ್ಕೊಳಿತಾರೆ ಟೆಸ್ಟ್ ಒಳಗಡೆ. ಯಾರು ಅವ್ರನ್ನ ಹೆಂಗೆ ಕರ್ಕೊಂಡು ಹೋಗಿ ಕೂತ್ಕೊಳ್ಳೋ ಅಂತ ಗೊತ್ತಿಲ್ಲ. ಅಷ್ಟೇ ಮಾಡಿ. ಇನ್ನೂ ಏನಾಗುತ್ತೆ ಮುಂದಕ್ಕೆ ಗೊತ್ತಿಲ್ಲ ಮೇಡಮ್. ಇವಾಗ ತೆಗಿಬೇಕಂತ ಹೇಳಿದ್ದಾರೆ. ಇವಾಗ ತೆಗೆಯುವಾಗ ಎಲ್ಲಿಂದ ತೆಗಿತೀವಿ. ಏನಾದರೂ ಬರಲ್ಲ. ನಾವು ತೆಗ್ದಿಲ್ಲ ಅಂದರೆ ನಾವು BBMP ಗೌರ್ಮೆಂಟ್ ಇಲ್ಲ ಅಂತ ಇವಾಗ ತೆಗಿತೀವಿ ಮೇಡಮ್. ಅದು ಏನಾಗಿ ಇವಾಗ ತೆಗಿತೀವಿ ನಾವು. ಪೊಲೀಸರು ಇದ್ದಾರೆ. ಅವರು ಸ್ವಲ್ಪ ಇದಾಗಿದೆ. ಈಗಾಗಲೇ ಹೊಯ್ಸಳ ಕರೆಸ್ಬೋದಿತ್ತು. ಈಗ ನಾವು ಏನು ಮಾತಾಡೋಕ್ಕಾಗುತ್ತೆ ಮೇಡಮ್? ನಾವು ಸರ್ಕಾರಿ ನೌಕರು, ಪೊಲೀಸರು ಸರ್ಕಾರಿ ನೌಕರು. ಅವ್ರ ಕರ್ತವ್ಯ, ಅವ್ರ ಕೆಲಸ ಅವ್ರು ಮಾಡಬೇಕಲ್ಲ. ಅದೇ ಅದು ಆಗಿದೆ. ಅವರು ಹೇಳ್ಬೇಕಿತ್ತು. ಅದೇ ನಾನು ಅದನ್ನು ಸಂಬಂಧಪಟ್ಟ ಇಂಜಿನಿಯರ್ಗೆ ಲೆಟ್ರ್ ತೊಗೊಂತೀವಿ, ಯಾವ ಥರ ಪೊಲೀಸ್ ವ್ಯವಸ್ಥೆ ಮಾಡಿದ್ರು ಅಂತ ನೋಡ್ಕೊಂಡು. ಶಿವಾಜಿನಗರ ಅಂದ್ರೆ ಬರೋದಕ್ಕೆ ಖಂಡಿತ. ಇವತ್ತು ಪಾಪ ಬಂದಿರೋದ್ವಾಗ ಸೇಫ್ಟಿ ಎಲ್ಲಿದೆ ಸರ್? ನಿಜ. ಅವ್ರು ಹೆಂಡತಿ ಮಕ್ಕಳು ಎಲ್ಲರೂ ಇರ್ತಾರಲ್ವಾ? ಅದೇ ಈಗ ಕಮಿಷನರ್ ಬರ್ತಾ ಇದ್ದಾರೆ ಮೇಡಮ್. ಕಾಯ್ತಾ ಇದ್ದೀವಿ. ಇನ್ನೊಂದು 2 ನಿಮಿಷ ನಿಮ್ಗೆ. ಹೇಗಿದ್ದಾರೆ ಸರ್ ಅಧಿಕಾರಿಗಳು ಅಲ್ಲಿ? ಎಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಮೇಡಮ್. ಒಬ್ರಿಗೆ ಹಲ್ಲೆ ಆಗಿದೆ ಅಂತ. 4-5 ಜನಕ್ಕೂ ಅಲ್ಲೇನೇ ಆಗಿರೋದು. ಆ ವಿಡಿಯೋದೆಲ್ಲ ಇದೆಯಲ್ಲ, ಹೊಡೆದಿರೋದು, ತಲೆಗೆಲ್ಲ ಹೊಡೆದಿರೋದು, ನೂಕ್ಲಾಡಿರೋದು ಎಲ್ಲ ಇದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಹಲ್ಲೆ ಆಗಿದ್ರು ಪೊಲೀಸರು ಕೈ ಕಟ್ಕೊಂಡು ನಿಂತಿದ್ದಾರೆ ಅಂದ್ರೆ ಈಗಿನ ಕಾನೂನು ವ್ಯವಸ್ಥೆ. 5 ನಿಮಿಷ ನಾವು ನಮ್ಮ ಹೋರಾಟ ಶುರು ಮಾಡ್ತೀವಿ ಈಗ. ಅಲ್ಲ, ಕಾನೂನು ವ್ಯವಸ್ಥೆ ಆಗಿದೆ ಸರ್. ಖಂಡಿತ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳ್ಬೇಕು ಮೇಡಮ್. ನಾವು ನೌಕರು ನಮ್ಮ ಒಂದು ವ್ಯಾಪ್ತಿಯಲ್ಲಿ ಏನಿದೆಯೋ ನಾವು ಮಾತಾಡಿದ್ದೀವಿ. ನೋಡೋಣ ಏನಾಗುತ್ತೆ. ನೀವು ಇವತ್ತು ಬಂದಿದ್ದೀರಾ, ಮಾಡಿಸ್ತೀನಿ ಅಂತ ಹಠ ತೊಟ್ಟು. ಖಂಡಿತ ಮಾಡಿಸದೆ ಹೋಗಲ್ಲ ಮೇಡಮ್. ಮಾಡಿಸ್ತೀವಿ. ಅದರಲ್ಲಿ 2 ಮಾತಿಲ್ಲ. ಕಮಿಷನರ್ ಅವರ ಒಂದು ಉಪಸ್ಥಿತಿಯಲ್ಲಿ ಮಾಡೋಣ ಅಂತ.